ಹಂಗೂ ಹೋಗೋ ಕಂಪನಿ ಅದಾವ. ಮನ್ಯಾಗ ಬಯಸ್ಕೊಂಡು ಬ್ಯಾಸ್ ಬರೋ ಕಂಪನಿನೇ ಜಾಸ್ತಿ ಇರ್ತಾವ ಯಾತ್ರದೊಳಗೆ. ಹೌದಿಲ್ಲ? ಪಾಪ ಮುಂದೆ ತಪ್ಪು ತಿಳ್ಕೋಬಾರ್ದು. ಇವ 40 ವರ್ಷ ಆಯ್ತು ಹೊಂಟಾನ ಮುಂದೆ ರಾಮನಗೌಡರು. ಹೇಳೋದೇನು ಅಂತಂದ್ರೆ, ಈ ಇಳಿ ವಯಸ್ಸನ್ನು ಕೂಡ ಅವರು ಪಾದಯಾತ್ರೆ ಮಾಡ್ತಾರೆ. ಪಾದಯಾತ್ರೆ ಮಾಡ್ತಾ ಮಾಡ್ತಾ ಅವ್ರು ಎಲ್ಲಿ ಹೋದ್ರು ಅಂತಂದ್ರೆ, ಹಿಂಗೆ ಸಂಚಾರ ಮಾಡ್ತಾ ಶ್ರೀಗಿರಿ ಪರ್ವತಕ್ಕೆ, ಅಲ್ಲಿ ಭೀಮನಕೊಳ್ಳ ಅಂತ ಏನಿದೆ ಅಲ್ಲಿ ಹೋಗಿ ಒಂದು ವಿಶಾಲವಾದಂತಹ ಜಾಗವನ್ನ ಆಯ್ಕೆ ಮಾಡಿಕೊಂಡು, ಇಲ್ಲಿ ವಿಶೇಷವಾದಂತಹ ಒಂದು ಜಂಗಮಾರಾಧನೆ, ಮಹಾಲಿಂಗ ಪೂಜೆ, ಒಂದು ಸಾಮೂಹಿಕ ಲಿಂಗ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡು, ಒಂದು ಯಾವ ಭಕ್ತನ ಸಂಕಲ್ಪ ಇರ್ತದೋ ಅದನ್ನ ಮಾಡಲಿಕ್ಕೆ ಅಲ್ಲಿ ತಯಾರಿ ನಡೀತದೆ. ಮುಂದೆ ಏನಾಗ್ತದ ಅಂತಂದ್ರೆ, ಸಿದ್ಧಾರೂಢರು ಹೇಗಿದ್ರು ಗೊತ್ತು ನಿಮಗೆ. ಸಿದ್ಧಾರೂಢರು ಅವರು ಲಿಂಗವನ್ನೇ ಗುರುವಿನ ಪಾದಕ್ಕೆ ಇಟ್ಟು, ನಾನು ಚಿನ್ಮಯ ದೀಕ್ಷೆಯನ್ನೇ ಪಡೆದಿದ್ದೀನಿ ಅಂತ ಹೇಳಿ ಗುರುವಿನ ಪಾದಕ್ಕೆ ಲಿಂಗ ಇಟ್ಟು ಬಂದವರು. ಅಲ್ಲೆಲ್ಲ ಒಂದು ಪರಿಸರ ಸ್ವಚ್ಛಗೊಳಿಸಿ, ಎಲ್ಲ ಒಂದು ವಿಶೇಷವಾದಂತ ತಳಿರು, ತೋರಣ, ಹೂವು ಅಂಥವುಗಳಿಂದ ಅಲಂಕಾರ ಮಾಡಿ, ಇನ್ನೇನು ಎಲ್ಲರಿಗೂ ಒಂದು ಲಿಂಗ ಪೂಜೆ ಮತ್ತು ಜಂಗಮಾರಾಧನೆ ಮಾಡಬೇಕು ಅನ್ನುವಂತ ಸಮಯದೊಳಗೆ ಏನಾಗ್ತು ಅಂತಂದ್ರೆ, ಸಿದ್ಧಾರೂಢರು ಕೂಡ ಅಲ್ಲಿ ಇರ್ತಾರೆ. ಅವಾಗ ಆ ಕೊಳ್ಳೊಳಗ ಲಿಂಗ ಇಲ್ಲ ಸಿದ್ಧಾರೂಢರಿಗೆ. ಲಿಂಗ ಇರ್ಲಾರಕ್ಕೆ ಏನಾಯ್ತು ಅಂತಂದ್ರೆ, ಅಲ್ಲಿ ಇದ್ದಂತ ಎಲ್ಲ ಜಂಗಮರು ಏನಂದು ಬಿಟ್ರು ಅಂತಂದ್ರೆ, ಇವನು ಕೊಳ್ಳೊಳಗ ಲಿಂಗ ಇಲ್ಲ, ಅದಕ್ಕಾಗಿ ಇವನು ಭವಿ, ಇವನು ಪಾಪಿಷ್ಟ, ಇವನು ಅಯೋಗ್ಯ, ಅದಕ್ಕಾಗಿ ಇವನನ್ನ ಇಲ್ಲಿ ಬಿಟ್ಟು ಕಳಿಸ್ರಿ ಅಂತ ಹೇಳಿ ಅಂತ ಯಾರು ಎಲ್ಲರೂ. ಅವಾಗ ಸಿದ್ಧಾರೂಢರು ಅಂತಾರೆ, ನಾನು ಚಿನ್ಮಯ ದೀಕ್ಷೆಯನ್ನ ಪಡೆದು ಅರಿವಿನ ಮಹಾಚೇತನ ಸ್ವರೂಪನಾದಂತ ಸದ್ಗುರು ನನಗೆ ಏನ್ ಮಾಡಿದಾನ ಅಂತಂದ್ರೆ, ಒಂದು ಪರಮಾತ್ಮನ ಆತ್ಮಲಿಂಗ ಸ್ವರೂಪದ ಒಂದು ಜ್ಞಾನವನ್ನೇ ಮಾಡಿಸಿಕೊಟ್ಟಾನ. ಬರೇಕು ಡಾಂಬಿಕತನದಿಂದ ಹಾಕಿಕೊಳ್ಳತಕ್ಕಂಥ ಯಾವ ಈ ಲಿಂಗಗಳದಾವಲ್ಲ, ಅವುಗಳು ತಗೊಂಡು ಏನ್ ಮಾಡ್ತೀರಿ ಅಂತ ಹೇಳಿ ಸಿದ್ಧಾರೂಢರು. ನಾವು ಮಾಡಿರ್ತೀವಿ ಪೂಜಾ ಪಾಠ, ನಿತ್ಯ ನಿಯಮ, ವಿಭೂತಿ, ರುದ್ರಾಕ್ಷಿ ಇವೆಲ್ಲ ಹಾಕೊಂಡು ತಿರುಗಾಡೋರು ಬಹಳ ಮಂದಿ ಅದ. ಹೌದಿಲ್ಲ? ಪಂಡ್ರಾಪುರದಾಗ ನೀವೆಲ್ಲರೂ ನೋಡ್ತೀರಿ, ಎಷ್ಟೋ ಜನ ಹೋಗ್ತಿರ್ತಾರೆ. ನಾವೆಲ್ಲ ಪರಮಾತ್ಮ ನಾಮಸ್ಮರಣೆ ಮಾಡ್ತೀವಿ, ಅಲ್ಲೆಲ್ಲ ಕಳ್ತನ ಆಗ್ತಿರ್ತಾವ ಕೆಲವೊಂದು. ನೋಡ್ರಿ, ಅಂತಲ್ಲಿನೂ ಕೂಡ ಏನಿರ್ತದ, ಒಳ್ಳೆ ಜನನೇ ಇರ್ತಾರ ಅಂತ ಹೇಳೋದಿಲ್ಲ. ಕೆಲವೊಬ್ರು ಮ್ಯಾಗ, ಕೆಲವೊಬ್ರು ದೊಡ್ಡ ಶ್ರೀಮಂತರು ಏನ್ ಮಾಡ್ತಾರ ಅಂತಂದ್ರೆ, ರಾಮನಾಮ ಜಪ ಮಂದಿರಕ್ಕ ಗಪ. ನಾಳೆ ಒಂದು ತಾಸು ಟೈಮ್ ಮಾಡಿ ನಾಳೆ ಮೀಟಿಂಗ್ ಮಾಡಕ್ಕೆ ಕೊಡ್ರಿ ಮನೆಗೆ ಬೇಡಿ. ಯಾಕಂತಂದ್ರೆ ಮಧ್ಯಾಹ್ನದಾಗ ಭಾಳ ಕರೆಂಟ್ ಹೋಗುದು ಬರೋದು ನಮ್ಗೆಲ್ಲ ತ್ರಾಸ ಆಗಿರ್ತದೆ. ಮೊದಲೇ ಪತ್ರೆ ಅದಾವಲ್ಲಿ, ಅದ್ರಾಗ ಸೊಳ್ಳೆಗಳ ಕಾಟನು ಬಹಳಷ್ಟು ಅದಾವ. ಅದಕ್ಕೆ ಕರೆಂಟ್ ಯಾವಾಗಲೂ ಇದ್ರೆ ನಮ್ಗೆ ಸ್ವಲ್ಪ ಅಲ್ಲಿ ಫ್ಯಾನ್ ಹಾಕೊಂಡು ಕೊಡಕ್ಕೆ. ಇನ್ನು ಸಂಜೆಗೆ ಪುರಾಣ ನಡೆದಾಗಲೂ ಕೂಡ ಹಿಂಗೆ ಆಗಿರ್ತದೆ. ಅದಕ್ಕಾಗಿ ನಾಳೆ ಮೀಟಿಂಗ್ ಮಾಡಿಸ್ಲೇಬೇಕು, ಚಂದಾಗಿ ಮಾಡಿಸ್ರಿ. ನಾವು ಹೇಳುವುದೇನು ಅಂತಂದ್ರೆ, ಈ ಒಂದು ಚರಿತ್ರಾಮೃತದೊಳಗ ಸಿದ್ಧಾರೂಢರಿಗೆ ಭವಿ ನೀನು ಲಿಂಗವಿಲ್ಲದ ಭವಿ, ಅಯೋಗ್ಯ ಅಂತೇಳಿ ಯಾವಾಗ ಅಲ್ಲಿ ಲಿಂಗವನ್ನ ಕಟ್ಟಿದಂತ ಜಂಗಮರೆಲ್ಲ ಕೂತ್ಕೊಂಡು ಏನ್ ಮಾಡ್ತಾರ ಅಂತಂದ್ರೆ,
ನಡಿ ನಡಿ, ನೀನು ಅಯೋಗ್ಯ ಇದ್ದೀನಿ, ನಡಿ ನಡಿ ಅಂತೇಳಿ ಹೊರಗೆ ಹಾಕಕ್ಕೆ ಬಂದಾಗ ಸಿದ್ಧಾರೂಢರು ಅಂತಾರೆ, ನನಗ ಸದ್ಗುರು ಆತ್ಮಲಿಂಗ ಸ್ವರೂಪವಾದಂತ ಅರಿವು ಅನ್ನುವಂತ ಒಂದು ಮಹಾನ್ ಲಿಂಗವನ್ನೇ ಕೊಟ್ಟಿದ್ದಾನೆ. ಇವೆಲ್ಲ ತೋರುವಂತ ಬರೇ ಲಿಂಗಗಳು, ಇವು ಲಿಂಗಗಳಲ್ಲ, ಇದು ಬರೇ ಡಾಂಬಿಕವಾದಂತ ಒಂದು ನಿಮ್ಮ ವ್ಯರ್ಥ ಆಚರಣೆ ಅಂತ ಹೇಳಿ ಸಿದ್ಧಾರೂಢರು ಅಂತ. ಬರೇ ಡಾಂಬಿಕೆ. ಈ ಜಗತ್ತಿನೊಳಗೆ ಬಹಳ ಜನ ಒಂದು ಅಸಲಿ ಏನದ ಅದು ಬಿಟ್ಟು ನಕಲಿಗೆ ಬಹಳ ಮೋಸ ಹೋಗ್ತಾರೆ. ನಾವು ಬಹಳ ಶಾಣರ ಅಂತ ತಿಳ್ಕೊಂಡಿವಿ. 21ನೇ ಶತಮಾನದೊಳಗೆ ಯಾರು ದಡ್ರಿಲ್ಲ ಅಂತ ತಿಳ್ಕೊಂಡ್ರಿ ನೀವು. ಈಗ ಎಷ್ಟು ಮೋಸ ನಡೆಯಕ್ಕಂತಾವ ಹಿಂದೆಂದೂ ನಡೆದಿಲ್ಲ. ನಾವು ಎಲ್ಲರೇ ಶಾಣತನ ತೋರಿಸ್ತೀವಿ, ಎಲ್ಲರೇ ಮೋಸ ಹೋಗಿರ್ತೀವಿ. ನಮ್ಮ ಶಾಣತನ ಹಿಂಗದು. ಅದಕ್ಕಾಗಿ ಇವತ್ತೆಲ್ಲ ಏನ್ ಬೇಕಾದ್ರೆ ಇವತ್ತ ನಾವು ಮಾಧ್ಯಮಗಳಲ್ಲಾಗಲಿ ನೀವೇನ್ ತಿಳ್ಕೊತೀರಿ, ಭಾಳ ಮೆತ್ತುವ ಬಂಗಾರ ಹಾಕೊಂಡ್ಬಂದ್ರು ಅಂತಂದ್ರೆ ಅಕ್ಕಿ ಬಂಗಾರ ನಾವು ತಿಳ್ಕೊತೀವಿ. ಭಾಳ ಜನ ಚಲೋ ಬಂಗಾರ ಎಲ್ಲ ಬ್ಯಾಂಕ್ ಒಳಗಡೆ ಇಡ್ತಾರ, ತಿಜೋರಿ ಒಳಗಡೆ ಇಟ್ಟು ಬಂದಿರ್ತಾರೆ. ಆದ್ರೆ ಹಾಕೊಳ್ಳೋದು ಡೂಪ್ಲಿಕೇಟ್ ಬಂಗಾರ ಭಾಳ. ಕೈ ಒಳಗೆ ಪಾಟ್ಲಿ ಆಗಲಿ, ಬಿಲ್ವರ್ ಆಗಲಿ, ಬೆಂಡೋಲಿ ಆಗಲಿ, ಗೋರ್ಮಣ್ ಆಗಲಿ, ನೆಕ್ಲೆಸ್ ಆಗಲಿ, ಬ್ರಾಸ್ಲೆಟ್, ಹೀಗೆಲ್ಲ ನಾವು ಕೇಳ್ತೇವೆ. ನೀವು ಇನ್ನೂ ಒಂದು ದೊಡ್ಡ